ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ನಿವೃತ್ತ ನೌಕರರಿಂದ ಡಿಸೆಂಬರ್ 16ರಂದು ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ. ವೀಕ್ಷಕರೇ, ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಕಲಬುರಗಿ ಘಟಕದ ವತಿಯಿಂದ ಡಿಸೆಂಬರ್ 16ರಂದು ಬೆಳಗಾವಿಯಲ್ಲಿ ನಡೆಯಲಿರುವ ಅಧಿವೇಶನದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ನಿವೃತ್ತ ನೌಕರರ ಜಿಲ್ಲಾ ಪ್ರಧಾನ ಸಂಚಾಲಕ ಗುರಣ್ಣ ಎಸ್ ಆವಂಟಿ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನ ಸಂಚಾಲಕ ಗುರಣ್ಣ ಎಸ್ ಆವಂಟಿ ಮಾತನಾಡಿ, ನಮ್ಮ ರಾಜ್ಯದಲ್ಲಿ 4,50,000 ನಿವೃತ್ತ ನೌಕರರಿದ್ದು ದಿನಾಂಕ 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾದ 26,423 ಅಧಿಕಾರಿ ನೌಕರ ವರ್ಗದವರಿಗೆ 7ನೇ ವೇತನ ಆಯೋಗದ ಅನುಷ್ಠಾನದಲ್ಲಿ ನಿವೃತ್ತ ಆರ್ಥಿಕ ಸೌಲಭ್ಯವನ್ನು ನೀಡದೆ 6ನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಲಾಗಿದೆ. ಈ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೆ ಎ ದರ್ಜೆಯಿಂದ ಡಿ ದರ್ಜೆ ನೌಕರರಿಗೆ 6 ಲಕ್ಷದಿಂದ 22 ಲಕ್ಷದವರೆಗೆ ಆರ್ಥಿಕ ನಷ್ಟವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ನಾಗಪ್ಪ ನೆಲೋಗಿ, ಗುರಣ್ಣ ಆವಂಟಿ, ನಾಗಣ್ಣ ಹಾಬಾಳ್, ಶಶಿಧರ್ ಪಾಟೀಲ್, ಮೋಹನ್ ಜಿ ರಾಠೋಡ್ ಉಪಸ್ಥಿತರಿದ್ದರು. ಕರ್ನಾಟಕ ನಿವೃತ್ತ ನೌಕರ ವೇದಿಕೆ ಮುಖಾಂತರ ಈ ವೇದಿಕೆ ಮುಖಾಂತರ ನಮಗೆ ತಿಳಿಸೋದೇನೆಂದರೆ, ನಾವು ಕರ್ನಾಟಕದಲ್ಲಿ ರಾಜ್ಯದಲ್ಲಿ ನಾವು 4,50,000 ನಿವೃತ್ತ ನೌಕರರು ಇದ್ದೇವೆ. ಅದರಲ್ಲಿ ಈ 4,50,000 ನಿವೃತ್ತ ನೌಕರರಲ್ಲಿ 1/7/2022ರಿಂದ 31/7/2024 ನಿವೃತ್ತಿಯಾದಂಥ ನೌಕರರ ಸಂಖ್ಯೆ 26,223 ಇದ್ದು, ಇವರಿಗೆ 26,223 ಇದ್ದವರಿಗೆ ಇವರಿಗೆ 7ನೇ ವೇತನದ ಆಯೋಗದ ಆರ್ಥಿಕ ನಷ್ಟ ಆಗಿದೆ. ಇವರಿಗೆ 7ನೇ ವೇತನ ಆಯೋಗದ ನಷ್ಟ ಆಗಿದ್ದ ಕಾರಣ 6ನೇ ವೇತನದ ಹಳೆಯದು 6ನೇ ವೇತನದ ಆಯೋಗದ ಆರ್ಥಿಕ ಕೊಟ್ಟಿದ್ದಾರೆ. ಆ ಒಂದು ನಷ್ಟ ಆದ ಕಾರಣ ನಾವು 7ನೇ ವೇತನ ಆಯೋಗದ ಒಂದು ಅನುಷ್ಠಾನದ ಆದೇಶದಂತೆ ಈ 26,423 ನೌಕರಿಗೆ ಒಂದು ಆದೇಶ ಮಾಡಬೇಕಂತೇಳಿ ನಾವು ಕರ್ನಾಟಕ ನಿವೃತ್ತ ವೇದಿಕೆಯ ಮುಖಾಂತರ ಸತತವಾಗಿ 4 ತಿಂಗಳಿಂದ ಹಿಡಿದು ನಾವು ರಾಜ್ಯದ ಅನೇಕ ಶಾಸಕರಿಗೂ, ಜಿಲ್ಲಾ ವಿಧಾನ ಪರಿಷತ್ತಿನ ಸದಸ್ಯರಿಗೂ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಿಗೂ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಮನವಿ ಸಲ್ಲಿಸಿದ್ದೇವೆ. ಆದರೂ ಕೂಡ ಇವರು ನಮ್ಮ ಕರ್ನಾಟಕ ನಿವೃತ್ತ ನೌಕರರ ಕಡೆಗೆ ಗಮನ ಹರಿಸಿಲ್ಲ. ಆ ಉದ್ದೇಶದಿಂದ ನಾವು ಏನು ಮಾಡಿದ್ದೇವಪ್ಪ ಅಂದ್ರೆ 18/9/2024ರಂದು ಬೆಂಗಳೂರಿನಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಪ್ರತಿಭಟನೆಯೂ ಕೂಡ ಹಮ್ಮಿಕೊಂಡಿದ್ದೇವೆ. ಆ ಒಂದು ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ನೌಕರರು 12ರಿಂದ 14,000 ನೌಕರರು ಒಗ್ಗೂಡಿ ಒಂದು ಪ್ರತಿಭಟನೆ ಮಾಡಿ ಅಲ್ಲಿಯೂ ಕೂಡ ಒಂದು ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಆದರೂ ಕೂಡ ನಮ್ಮ ಒಂದು ನಿವೃತ್ತ ನೌಕರರ ವೇದಿಕೆಗೆ ಅವರು ಗಮನ ಹರಿಸ್ತಾ ಇಲ್ಲ. ಮತ್ತು ಅದಲ್ಲದೆ ಮತ್ತು ನಾವು ಪ್ರತಿ ರಾಜ್ಯದಲ್ಲೂ ಕೂಡ ಪ್ರತಿ ಜಿಲ್ಲಾಧಿಕಾರಿಯ ಮುಖಾಂತರ ಒಂದು ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು ಒಂದು ದಿನದ ಒಂದು ಸಾಂಕೇತಿಕ ಧರಣಿಯನ್ನು ಕೂಡ ಮಾಡಿದ್ದೇವೆ. ಆ ಒಂದು ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗಳು ಕೂಡ ಮನವಿ ಸಲ್ಲಿಸಿದ್ದೇವೆ. ಆದರೂ ಕೂಡ ಅವರು ನಮ್ಮ ನಿವೃತ್ತ ನೌಕರರ ವೇದಿಕೆಗೆ ಸ್ಪಂದನೆ ಮಾಡ್ತಾ ಇಲ್ಲ. ಆ ಉದ್ದೇಶಕ್ಕಾಗಿ ಮತ್ತೆ ನಾವು ಎಲ್ಲಪ್ಪ ಅಂದ್ರೆ ಒಂದು ರಾಜ್ಯ ಮಟ್ಟದಲ್ಲಿಯೂ ಕೂಡ ಒಂದು ಬೆಳಗಾವಿಯಲ್ಲಿ ನಡೀತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ನಾವು ಏನಪ್ಪ ಅಂದ್ರೆ ರಾಜ್ಯದ ವಿವಿಧ ಮೂಲೆಗಳಿಂದ ನಿವೃತ್ತ ನೌಕರರು ನಾವು ಬರೀ 26,423 ಏನು ನಾವು 6ನೇ ವೇತನದ ನಮಗೇನು ನಷ್ಟವಾಗಿದೆ ಅಷ್ಟೇ ಸಂಖ್ಯೆ ಅಲ್ಲ, ನಾವು ಇಡೀ ನಮ್ಮ ರಾಜ್ಯದಲ್ಲಿ ಬಂಧು ಮಿತ್ರರ ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳ ಒಂದು ಜೊತೆಗೆ ನಾವು ಏನಪ್ಪ ಅಂದ್ರೆ ಕನಿಷ್ಠ 50,000ದಿಂದ ಹಿಡ್ಕೊಂಡು 1 ಲಕ್ಷದವರೆಗೂ ಕೂಡ ಅಲ್ಲಿ ನಿವೃತ್ತ ನೌಕರರ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ಆ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ನಾವು ಏನಪ್ಪ ಅಂದ್ರೆ ಒಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕಂತ ಉದ್ದೇಶದಿಂದ ಎಲ್ಲರ ಜಿಲ್ಲೆಯಿಂದ ಈಗಾಗಲೇ ನಾವು ತಯಾರಾಗಿದ್ದೇವೆ. ಕಲಬುರಗಿ ಜಿಲ್ಲೆಯಿಂದ ಕೂಡ ನಮ್ಮ ಸಾಕಷ್ಟು ಕೂಡ ನಿವೃತ್ತ ನೌಕರರು ಕಲಬುರಗಿ ಜಿಲ್ಲೆಯಿಂದ ಕನಿಷ್ಠ ಈಗಾಗಲೇ 300 ಸಂಖ್ಯೆ ದಾಟಿದೆ. ಬೆಳಗಾವಿ ಚಲೋ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಈಗಾಗಲೇ ಮಾಡಿಕೊಂಡಿದ್ದೇವೆ. ಆ ಒಂದು ಸಂದರ್ಭದಲ್ಲಿಯೂ ಕೂಡ ಏನಪ್ಪ ಅಂದ್ರೆ ಇಷ್ಟು ಮನವಿ ಆದರೂ ಕೂಡ ನಿವೃತ್ತ ನೌಕರಿಗೆ ಅವರು ಮನವಿ ಮಾಡಿಸ್ತಾ ಇಲ್ಲ. ಮತ್ತೆ ಏನಪ್ಪ ಅಂದ್ರೆ ನಮ್ಮ
ಕರ್ನಾಟಕ ನಿವೃತ್ತ ನೌಕರ ಮಹಾಪ್ರಧಾನದ ಸಂಚಾಲಕರಾಗಿರ್ತಕ್ಕಂಥ ಷಣ್ಮುಖಯ್ಯ ಸ್ವಾಮಿಯವರು ಮತ್ತು ನಮ್ಮ ಮಿತ್ರರಾಗಿರ್ತಕ್ಕಂಥ ಅಶೋಕ್ ಸಜ್ಜನ್ ಹುಬ್ಬಳ್ಳಿಯವರು ಕೂಡ ಮತ್ತು ಅದಕ್ಕೆ ಬಿಸುರೊಟ್ಟಿಯವರು ಕೂಡ ಏನಪ್ಪ ಅಂದ್ರೆ ಒಂದು ರಥಯಾತ್ರೆ ಮಾಡಿ ಬೆಳಗಾವಿ, ಚಿತ್ರದುರ್ಗ, ಹಾಸನ ಮತ್ತು ಹುಬ್ಬಳ್ಳಿ, ಬಾಗಲಕೋಟೆ ಮುಖಾಂತರ ಬೆಂಗಳೂರಿಗೆ ರಥಯಾತ್ರೆ ಮುಖಾಂತರ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ಇಷ್ಟಾದರೂ ಕೂಡ ಮನವಿಯನ್ನು ಸಲ್ಲಿಸಿದರೂ ಕೂಡ ಮೊನ್ನೆ ರಥಯಾತ್ರೆ ಮುಕ್ತಾಯಗೊಂಡಿತ್ತು. ಆದರೂ ಕೂಡ ಆ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಕೂಡ ನೀವು ಪ್ರತಿಭಟನೆ ಮಾಡಿದ್ದೆ ನನಗೆ ಗೊತ್ತಾಗ್ತಾಯಿದೆ, ನನಗೂ ಸುದ್ದಿ ಮುಟ್ಟಿದೆ, ಈಗ ನೀವು 16ನೇ ತಾರೀಕಿಗೆ ಬರ್ರಿ, ಆದರೆ ನಿಮ್ಮ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. 1/7/2022ರಿಂದ 31/7/2022ರವರೆಗೆ ನಿವೃತ್ತಿ ನೌಕರರು ಆದ ನಮಗೆ 6ನೇ ವೇತನ ಮಾತ್ರ ಅದರದ್ದು ಬೆನಿಫಿಟ್ ಮಾಡಿದ್ದಾರೆ. ಆದರೆ ಈ 7ನೇ ವೇತನ ಎಲ್ಲರಿಗೂ ಅನ್ವಯ ಆಗ್ಯದ, ನಮ್ಮ ನಿವೃತ್ತಿ ನೌಕರರಿಗೆ ಅನ್ವಯ ಆಗಿಲ್ಲ. ಆದ ಕಾರಣ ಈಗ ಅದರಿಂದ ನಮ್ಮ ನಿವೃತ್ತಿ ನೌಕರರಿಗೆ ಈ 1/7/2022ರಿಂದ 31/7/2022ರವರೆಗೆ ಬಹಳ ಅನ್ಯಾಯವಾಗಿದೆ. ಯಾಕಪ್ಪ ಅಂತಂದ್ರೆ ಈಗ ಸಿ ಗ್ರೂಪ್, ಡಿ ಗ್ರೂಪ್ನವರಿಗೆ ಸಾಕಷ್ಟು 10 ಲಕ್ಷ 12 ಲಕ್ಷವರೆಗೂ ಕೂಡ ಅನ್ಯಾಯ ಆಗಿದೆ ಇದರಿಂದ. ಅದಕ್ಕೆ 7ನೇ ವೇತನ ಏನಪ್ಪ ಅಂದ್ರೆ ಜಾರಿಗೊಳಿಸಿ ನಮ್ಮ ನಿವೃತ್ತ ನೌಕರರಿಗೆ ನಮ್ಮ ಬೇಡಿಕೆಗಳನ್ನು ಇವರು ನಮ್ಮ ನಮ್ಮ ಜಿಲ್ಲಾ ಸಂಚಾಲಕರು ಮತ್ತು ರಾಜ್ಯ ಸಂಚಾಲಕರು ಮತ್ತು ರಾಜ್ಯ ಸಂಚಾಲಕರಾದ ಬಿಸರೊಟ್ಟಿಯವರು ಹಾಗೂ ಷಣ್ಮುಖಯ್ಯವರು ಅವರಿಗೆ ಹಾಗೂ ಅಶೋಕ್ ಸಜ್ಜನ ಅವರಿಗೂ ಕೂಡ ನಾವು ಎಲ್ಲ ಮನವಿ ಪತ್ರ, ಅವರು ಕೂಡ ಮುಖ್ಯಮಂತ್ರಿಗಳ ಅಂದ್ರೆ ರಥಯಾತ್ರೆಯ ಮೂಲಕ ಹೋಗಿ ಅವರಿಗೆ ಭೇಟಿಯಾಗಿ ಅವರು ಮನವಿಯನ್ನು ಸಲ್ಲಿಸಿರುತ್ತಾರೆ. ಆ ಮನವಿಗೆ ಮುಖ್ಯಮಂತ್ರಿಗಳು ಕೂಡ ನಾನು ಇದನ್ನು ಈಗ ಗುರುತಾಗಿದೆ, ಎಲ್ಲರೂ ಮನವಿ ಪತ್ರ ಸಲ್ಲಿಸಿದ್ರಿ, ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ ಕಾರಣ ಈಗ ಇದರ ಜೊತೆಗೆ ನಮಗೆ ಕಮ್ಯುಟೇಷನ್ ಕೂಡ ಭಾಳ ಲಾಸ್ ಆಗ್ಯದ. ಕಮ್ಯುಟೇಷನು, DCRG ಹಾಗೂ ELಗಳು ಕೂಡ ಬೇಸಿಕ್ ಚೇಂಜ್ ಆಗ್ತವೆ. ಆದ ಕಾರಣ ಆದಷ್ಟು ಇವು ಬೇಡಿಕೆಗಳನ್ನು ಈಡೇರಿಸ್ತಾರೆ ಅಂತ ನಾವು ಎಲ್ಲ ಜಿಲ್ಲಾ ವತಿಯಿಂದ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಗುಲ್ಬರ್ಗ ಜಿಲ್ಲಾ ಸಂಚಾಲಕ ಶ್ರೀ ನಾಗಪ್ಪ ನಿಲೋಗಿ ಹಾಗೂ ನಮ್ಮ ರಾಜ್ಯ ಸಂಚಾಲಕರ ಶ್ರೀ ಗುರಣ್ಣ ಉಂಟಿ ಸರ್ ಹಾಗೂ ಕಾಡಗಿ ತಾಲೂಕಿನ ಸಂಚಾಲಕ ಶ್ರೀ ನಾಗಣ್ಣ ಹಾಬಾಳ್, ಶಾಬಾದ್ ತಾಲೂಕಿನ ಸಂಚಾಲಕ ಶ್ರೀ ಶಶಿಧರ್ ಪಾಟೀಲ್ ಹಾಗೂ ಚಿತ್ತಾಪುರದ ಸಂಚಾಲಕರಾದ ಶ್ರೀ ಮೋಹನ್ ಜಿ ರಾಠೋಡ್. ಇವತ್ತು ನಾವು ಕರ್ನಾಟಕ ರಾಜ್ಯಾದ್ಯಂತ ತುಂಬ ಎಲ್ಲ ಶಾಸಕರು, MLAಗಳು, ಮಂತ್ರಿಗಳಿಗೆ ಎಲ್ಲ ಜಿಲ್ಲೆಯಲ್ಲಿ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಆದರೆ ನಾವು ಕನಿಷ್ಠ ಅಂದ್ರೆ ಡಿ ದರ್ಜೆ 7 ಲಕ್ಷ, BO ಸಾಬ್ರಿಗೆ 20 ಲಕ್ಷ ಲಾಸ್ ಆಗಬೇಕಾಗುತ್ತೆ. ಆದರೆ ದಯಮಾಡಿ ಈ ನಮ್ಮ ಹಿರಿಯ ಜೀವಿಗಳಿಗೆ ಇದು ನಮ್ಮ ಮುಖ್ಯಮಂತ್ರಿಗಳು ಎಲ್ಲರೂ ಮನವಿಗೆ ಸ್ಪಂದಿಸಿ ಇದು 7ನೇ ವೇತನ ಜಾರಿ ಮಾಡ್ತಾರೆ ಅಂತ ಹೇಳಿ ನಮ್ಮ ನಂಬಿಕೆ ಅದ. ಆದ್ರೆ ನಾವು ಶಾಂತಿ ನೀತಿ ಹೋರಾಟ ಮಾಡ್ತಿದ್ದೇವೆ. ಯಾಕಂದ್ರೆ ನಾವೆಲ್ಲ 60 ವರ್ಷ ಮೇಲ್ಪಟ್ಟವರು ಇದ್ದೀವಿ. ಆದರೆ ನಾವೇನು ಉಗ್ರ ಹೋರಾಟ ಮಾಡೋದಿಲ್ಲ, ಆದರೆ ಶಾಂತಿ ರೀತಿ ಮಾಡ್ತೀವಿ. ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಇಡೀ ಜಿಲ್ಲೆಯಾದ್ಯಂತ ತುಂಬ ನಾವು ಮನವಿ ಪತ್ರ ಸಲ್ಲಿಸ್ತೀವಿ. ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲರೂ ಈ ನಮ್ಮ ಮನವಿಗೆ ಸ್ಪಂದಿಸಿ 7ನೇ ವೇತನ ಜಾರಿಗೆ ಮಾಡಬೇಕೆಂದು ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.